ಇಂಡಸ್ಟ್ರಿಯನ್ನ ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೆಗೆದುಕೊಂಡು ಹೋದ ಸಿನಿಮಾ ಅಂದ್ರೆ ಅದು ಕೆಜಿಎಫ್ ಚಾಪ್ಟರ್ 1 ಹಾಗೂ 2 ಸಿನಿಮಾಗಳು ಹಲವು ದಾಖಲೆಗಳನ್ನ ಮುರಿದಿದ್ವು. ಇದರ ಕೀರ್ತಿ ರಾಕಿಂಗ್ ಸ್ಟಾರ್ ಯಶ್ಗೂ ಸಲ್ಲುತ್ತೆ. ಸಿನಿಮಾ ಹಾಡುಗಳು, ಡೈಲಾಗ್ಸ್ ಎಲ್ಲವೂ ಅಲ್ಟಿಮೇಟ್ ಆಗಿದೆ. ಈ ಸಿನಿಮಾ ಕೀರ್ತಿಯು ಯಶ್ರನ್ನ ಯಶಸ್ಸಿನ ಉತ್ತುಂಗದಲ್ಲಿರಿಸಿದೆ. ಅಲ್ಲದೆ ಈಗ ಟ್ರೆಂಡಿಂಗ್ನಲ್ಲಿರುವ ನಟರಲ್ಲಿ ಯಶ್ ಕೂಡ ಒಬ್ರು. ಸದ್ಯ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿರುವ ಯಶ್ ಇಂಟರ್ನ್ಯಾಷನಲ್ ಸ್ಟಾರ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಫಿಲ್ಮ್ ಕ್ರಿಟಿಕ್ಸ್ ಕೂಡ ಹೇಳ್ತಿದ್ದಾರೆ. ಆದ್ರೆ ಯಶ್ ಸಕ್ಸಸ್ ಅನ್ನ ಸಹಿಸಲಾಗದ ಕೆಲವರು ಅವಮಾನ ಮಾಡಿದ್ದಾರೆ, ಅವರನ್ನ ಹೀಯಾಳಿಸಿದ್ದಾರೆ. ಆ ರೀತಿ ಮಾಡಿದ್ದು ಯಾರು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚೆಗಷ್ಟೇ ಮಲಯಾಳಂನ ಮಾರ್ಕೋ ಸಿನಿಮಾ ರಿಲೀಸ್ ಆಗಿ ದೊಡ್ಡದಾಗಿಯೇ ಯಶಸ್ಸು ಕಂಡಿದೆ. 100 ಕೋಟಿ ಕ್ಲಬ್ ಸೇರಿರುವ ಸಿನಿಮಾ OTTಯಲ್ಲೂ ತೆರೆ ಕಂಡಿದೆ. ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಹಿಂಸೆಯ ದೃಶ್ಯಗಳಿವೆ. ಯಾವ ಲೆವೆಲ್ಗೆ ಅಂದ್ರೆ ಹಿಂಸೆಯ ದೃಶ್ಯಗಳನ್ನ ನೋಡಿ ಥಿಯೇಟರ್ನಲ್ಲಿ ಕೆಲ ಮಹಿಳೆಯರು ವಾಂತಿ ಮಾಡಿಕೊಂಡಿದ್ದಾರಂತೆ. ಅಂದ್ಹಾಗೆ ಸಿನಿಮಾದ ಒಂದು ಡೈಲಾಗ್ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ ಹಾಗೂ ಯಶ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಅದೇನಂದ್ರೆ ಸಿನಿಮಾದ ಫೈಟ್ ಸೀನ್ ಒಂದರಲ್ಲಿ ನಾಯಕ ಉನ್ನಿ ಮುಕುಂದನ್ ತನ್ನ ನಾಯಿಯ ಕುರಿತು ಹೇಳುವ ಡೈಲಾಗ್, ನಾನು ನಾಯಿ ಪ್ರೇಮಿ, ನನ್ನ ಬಳಿ ಒಂದು ಹಸ್ಕಿ ನಾಯಿ ಇದೆ, ಆ ನಾಯಿಯ ಹೆಸರು ರಾಕಿ ಅಂತ ಹೇಳೋದ್ರ ಜೊತೆಗೆ ಕ್ಯಾಕರಿಸಿ ಉಗಿಯುವ ದೃಶ್ಯವಿದೆ. ಈ ಸನ್ನಿವೇಶದಲ್ಲಿ ನಾಯಕನ ಮುಖಭಾವ ಹಾಗೂ ರಾಕಿ ಅಂತ ನಾಯಿಗೆ ಹೆಸರಿಟ್ಟಿರೋದು ಕೆಜಿಎಫ್ ಸಿನಿಮಾ ಹಾಗೂ ಯಶ್ರನ್ನ ಅವಮಾನ ಮಾಡಲು ಅಂತ ಯಶ್ ಅಭಿಮಾನಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಮಾರ್ಕೋ ಸಿನಿಮಾ ಕೆಜಿಎಫ್ ಗಿಂತಲೂ ವೈಲೆಂಟ್ ಆಗಿದೆ ಹಾಗೂ ರಾಕಿಗಿಂತಲೂ ಮಾರ್ಕೋ ಸಿನಿಮಾ ನಾಯಕನ ಪಾತ್ರ ಉತ್ತಮವಾಗಿದೆ ಅಂತ ಹೇಳೋ ನಿಟ್ಟಿನಲ್ಲಿ ಸಿನಿಮಾ ತಂಡ ಈ ರೀತಿಯಾಗಿ ಮಾಡಿದೆ ಅಂತ ಹಲವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಉನ್ನಿ ಮುಕುಂದನ್ ಅಭಿಮಾನಿಗಳು ಈ ಡೈಲಾಗ್ನ ವಿಡಿಯೋ ತುಣುಕನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಖುಷಿ ಪಡ್ತಿದ್ದಾರೆ. ಕೆಜಿಎಫ್ ರಾಕಿ ಬಾಯ್ ದೃಶ್ಯಕ್ಕೆ ಹಸ್ಕಿಯ ನಾಯಿ ಫೋಟೋವನ್ನ ಹಾಕಿ ಟ್ರೋಲ್ ಮಾಡ್ತಿದ್ದಾರೆ. ಆದ್ರೆ ಯಶ್ ಅಭಿಮಾನಿಗಳು ಮಾರ್ಕೋ ಸಿನಿಮಾ ಹಾಗೂ ಈ ಡೈಲಾಗ್ ವಿರುದ್ಧ ಕಿಡಿಕಾರ್ತಿದ್ದಾರೆ. ಒಟ್ನಲ್ಲಿ ಯಶ್ ಗೆಲುವು ಸಹಿಸಲಾಗದೆ ಹೊಟ್ಟೆ ಕಿಚ್ಚಿನಿಂದ ಚಿತ್ರತಂಡ ಈ ರೀತಿ ಮಾಡಿದ್ಯಾ ಅಥವಾ ಕನ್ನಡ ಸಿನಿಮಾವನ್ನ ಅವಮಾನಿಸಲು ಈ ಡೈಲಾಗ್ ಬಳಸಲಾಯ್ತಾ ಅಥವಾ ಬಿಟ್ಟಿ ಪ್ರಚಾರ ಪಡೆಯುವ ಸ್ಟ್ರಾಟಜಿನಾ ಅಂತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.